ಕೆಲವೊಮ್ಮೆ ಕೆಲವೊಬ್ಬರ ಜೀವನದಲ್ಲಿ, ಕೆಲವೊಬ್ಬರ ಕುಟುಂಬಗಳಲ್ಲಿ ಅಚಾನಕ್ಕಾಗಿ ಅಕಾಲ ಮೃತ್ಯು, ಅಪಮೃತ್ಯು, ಅಗ್ನಿ ದುರಂತ, ಆಕ್ಸಿಡೆಂಟ್, ವಿದ್ಯುತ್ ಅವಘಡ, ಆತ್ಮಹತ್ಯೆ, ವಿಪರೀತ ರೋಗಗಳ ಸಮಸ್ಯೆ, ಮಹಾ ಅವಮಾನ, ಅಪಮಾನ ನಡೆದು ಹೋಗುತ್ತವೆ. ಇವೆಲ್ಲ ಅಚಾನಕ್ಕಾಗಿಯೇ ಘಟಿಸಿ ಬಿಡುತ್ತವೆ. ಹೀಗೆಲ್ಲ ಆಗೋದು ಯಾವಾಗ ಗೊತ್ತಾ? ನನ್ನ ಅನುಭವದ ಪ್ರಕಾರ ಗ್ರಹಗಳ ಮಹಾಪರಿವರ್ತನೆ ಹಾಗೂ ಗ್ರಹಣದ ಕಾಲದಲ್ಲಿ, ಅದರಲ್ಲಿಯೂ ಯಾವುದೇ ಗ್ರಹಣ ಸಂಭವಿಸುವ ಮೊದಲೇ ಒಂದು 20 ದಿನಗಳ ಮುಂಚೆಯಿಂದ ಶುರು ಆಗುತ್ತೆ, ಅಥವಾ ಗ್ರಹಣದ ನಂತರ 1 ತಿಂಗಳವರೆಗೂ ಇಂಥ ಅಶುಭ ಘಟನೆಗಳು ಕಾದಿರುತ್ತವೆ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದು ನಾನು ನೋಡಿದ್ದು, ಅನುಭವಿಸಿದ್ದು. ನಾನು ಯಾಕೆ ಹೀಗೆ ಇಂದು ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ತಿಂಗಳಲ್ಲಿ ಸೂರ್ಯಗ್ರಹಣ ಹಾಗೂ ಮುಂದಿನ ತಿಂಗಳು ಹೋಳಿ ಹುಣ್ಣಿಮೆಯಂದು ಚಂದ್ರಗ್ರಹಣ ಸಂಭವಿಸಲಿದೆ. ಬೇಕಾದರೆ ಮೊನ್ನೆ ಜನವರಿ 15ರ ನಂತರ ದಿನಗಳಿಂದ ಸ್ವಲ್ಪ ಅವಲೋಕಿಸಿ, ಈಗಿನವರೆಗೂ ಯೋಚಿಸಿ ನೋಡಿ, ಹಾಗೂ ಮುಂದೆ 1 ತಿಂಗಳ ತನಕ ಪರೀಕ್ಷಿಸಿ ನೋಡಿ, ಗೊತ್ತಾಗಬಹುದು. ಏಕೆಂದರೆ ಮಹಾಗ್ರಹಗಳ ಪರಿವರ್ತನೆ ಹಾಗೂ ಗ್ರಹಣಗಳ ಪ್ರಭಾವವೇ ಹೀಗೆ ಇರುತ್ತದೆ. ನಮಸ್ಕಾರ ಬಂಧುಗಳೇ. 2026 ಅಂದರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಇದೇ ತಿಂಗಳು ಫೆಬ್ರವರಿಯಲ್ಲಿ ಸಂಭವಿಸಲಿದೆ. ಈ ಗ್ರಹಣ ಯಾರಿಗೆ ಅಶುಭ, ಯಾರಿಗೆ ಶುಭ, ಭಾರತದಲ್ಲಿ ಕಾಣಿಸುತ್ತೋ ಅಥವಾ ಇಲ್ಲವೋ, ಭಾರತದಲ್ಲಿ ಸೂತಕ ಛಾಯೆ ಬೀಳುತ್ತೋ ಅಥವಾ ಇಲ್ಲವೋ, ಗ್ರಹಣದ ಸಮಯ, ಇದರ ಪ್ರಭಾವ ಹಾಗೂ ಗ್ರಹಣದ ಸಮಯದಲ್ಲಿ ಯಾರೆಲ್ಲ ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೀಡುವೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಪ್ರೊಫೆಸರ್ ಜಿ ಕೆ ವಾಡ್ಕರ್, ಗೋಕಾಕ್ದಿಂದ. ಲಿಸನ್ ಟು ಮೀ, ನನ್ನ ಮಾತು ಸ್ವಲ್ಪ ಕೇಳಿ ಎಂಬ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಿತ್ರರೇ, ಈ ಸೂರ್ಯಗ್ರಹಣವು ಇದೇ ತಿಂಗಳು ಅಂದರೆ 2026 ಇದೇ ಫೆಬ್ರವರಿ ದಿನಾಂಕ 17 ಮಂಗಳವಾರದಂದು ಸಂಭವಿಸಲಿದೆ. ಇದು ವಲಯಾಕಾರ ಸೂರ್ಯಗ್ರಹಣವಾಗಿದ್ದು, ಅಂದರೆ ಕಂಕಣ ಸೂರ್ಯಗ್ರಹಣ. ಇದು ಭಾರತದಲ್ಲಿ ದೃಶ್ಯಮಾನವಿಲ್ಲ, ಅರ್ಥಾತ್ ಕಾಣಿಸುವುದಿಲ್ಲ. ಆದ್ದರಿಂದ ಈ ಗ್ರಹಣದ ಸೂತಕದ ನೆರಳು ಭಾರತದಲ್ಲಿ ಬೀಳುವುದಿಲ್ಲ. ಅರ್ಥ ಇಷ್ಟೇ, ಸೂತಕದ ಆಚರಣೆ ಇಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಈ ದಿನ ಅಥವಾ ಗ್ರಹಣದ ಕಾಲದಲ್ಲಿ ಪೂಜೆ ಮಾಡಬಹುದು, ಗುಡಿಗಳಿಗೆ ಹೋಗಿ ದರ್ಶನ ಪಡೆಯಬಹುದು, ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡದೇ ಇರಬಹುದು. ಅಂದರೆ ಸೂತಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳು ಅನ್ವಯಿಸುವುದಿಲ್ಲ. ಗ್ರಹಣದ ಸಮಯವೇನು, ಯಾವ ರಾಶಿ ಯಾವ ನಕ್ಷತ್ರದಲ್ಲಿ ಸಂಭವಿಸಲಿದೆ ಅಂತ ನೋಡೋದಾದರೆ, ಈ ಸೂರ್ಯಗ್ರಹಣವು ಕುಂಭರಾಶಿ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಈ ಸೂರ್ಯಗ್ರಹಣವು ಕುಂಭರಾಶಿ ಹಾಗೂ ಧನಿಷ್ಠ ನಕ್ಷತ್ರದಲ್ಲಿ ಸಂಭವಿಸಲಿದೆ. ಯಾವಾಗ ಅಂತಂದರೆ, ಇದೇ ದಿನ ಮಧ್ಯಾಹ್ನ ಸುಮಾರು 3:26 ಪ್ರಾರಂಭವಾಗಿ ಸಂಜೆ 7:57 ಸಮಾಪ್ತಿ ಆಗಲಿದೆ. ಅಂದರೆ ಒಟ್ಟಾರೆ ಇದನ್ನು ನಾವು ಮಧ್ಯಾಹ್ನ 3:30 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಅಂತ ತಿಳಿಯಬೇಕು. ಈ ಗ್ರಹಣ ಎಲ್ಲೆಲ್ಲಿ ಸಂಭವಿಸಲಿದೆ ಅಂತ ನೋಡೋದಾದರೆ, ಮೊದಲು ತಿಳಿದುಕೊಳ್ಳಿ, ಇದು ಭಾರತದಲ್ಲಿ ಕಂಡು ಬರುವುದಿಲ್ಲ. ಈ ಗ್ರಹಣವು ವಿಜ್ಞಾನಿಗಳ ಪ್ರಕಾರ ದಕ್ಷಿಣ ಅಮೆರಿಕ, ದಕ್ಷಿಣ ಆಫ್ರಿಕಾದ ಕೆಲವು ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ. ಅಂಟಾರ್ಟಿಕಾ, ಜಿಂಬಾಬ್ವೆ, ಜಾಂಬಿಯಾ, ತಂಜಾನಿಯಾ, ನಾಮಿಬಿಯಾ, ಮಾರಿಷಸ್, ಚಿಲಿ ಮುಂತಾದ ಕ್ಷೇತ್ರದಲ್ಲಿ ಇದು ದೃಶ್ಯಮಾನವಾಗಿದೆ. ಅಂದರೆ ಸೂತಕದ ಆಚರಣೆ ಅಲ್ಲಿಯೇ ಹೊರತು ನಮ್ಮ ಭಾರತದಲ್ಲಿ ಇಲ್ಲ. ಮಿತ್ರರೇ,
ಈ ಗ್ರಹಣವು ನಮ್ಮ ಭಾರತದಲ್ಲಿ ಕಾಣಿಸುವುದಿಲ್ಲ, ಓಕೆ. ಆದರೆ ಗ್ರಹಣದ ಪ್ರಭಾವ ಪ್ರಕೃತಿಯ ಮೇಲೆ, ಜೀವಿಗಳ ಮೇಲೆ ಇದ್ದೇ ಇರುತ್ತದೆ. ಇಲ್ಲಿ ಒಂದು ಮಾತನ್ನು ತಿಳಿದುಕೊಳ್ಳಿ, ಯಾವ ಗ್ರಹಣವೂ ಶುಭ ಪ್ರಭಾವ ಬೀರುವುದಿಲ್ಲ. ಕೆಲವರು ಹೇಳ್ತಾರೆ, ಬರೆದಿರುತ್ತಾರೆ, ನೀವು ನೋಡಿರ್ತೀರಿ, ಈ ರಾಶಿಯವರಿಗೆ ಈ ಗ್ರಹಣ ಶುಭ ತರುತ್ತದೆ, ಈ ರಾಶಿಯವರಿಗೆ ಅಶುಭ ಜಾಸ್ತಿ ಅಂತ. ಇದು ಶುದ್ಧ ಸುಳ್ಳು. ಆಮೇಲೆ ಗ್ರಹಣದ ಶುಭಾಶುಭ ಫಲ ಎಲ್ಲರಿಗೂ ದೊರಕುವುದಿಲ್ಲ, ಅಥವಾ ಅಶುಭ ಫಲ, ಅಶುಭ ಪ್ರಭಾವ ಎಲ್ಲ ರಾಶಿಗಳ ಮೇಲೆಯೂ ಬೀರುವುದಿಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಇದರ ಅಶುಭ ಪ್ರಭಾವ ಎಲ್ಲರ ಮೇಲೆ ಬೀಳುವುದಿಲ್ಲ. ಹಾಗಾದರೆ ಈ ಸೂರ್ಯಗ್ರಹಣದ ಅಶುಭ ಫಲ ಅಥವಾ ಅಶುಭ ಪ್ರಭಾವ ಯಾರ ಮೇಲೆ ಅಂತ ಹೇಳಬೇಕಂದ್ರೆ ಮಿತ್ರರೇ, ನಿಮ್ಮ ಜಾತಕ ಅಂದರೆ ಕುಂಡಲಿಯನ್ನು ನೋಡಿಕೊಳ್ಳಿ. ಈ ಗ್ರಹಣವು ಕುಂಭರಾಶಿಯಲ್ಲಿ, ತಿಳಿದುಕೊಳ್ಳಿ, ಈ ಗ್ರಹಣವು ಕುಂಭರಾಶಿಯಲ್ಲಿ ಧನಿಷ್ಠಾ ನಕ್ಷತ್ರದಲ್ಲಿ ಸಂಭವಿಸಲಿರುವುದರಿಂದ ಮೊಟ್ಟ ಮೊದಲು ಕುಂಭರಾಶಿ ಹಾಗೂ ಧನಿಷ್ಠಾ ನಕ್ಷತ್ರದವರಿಗೆ ಸ್ವಲ್ಪ ಅಶುಭವಿರಬಹುದು. ಇನ್ನು ನೀವು ಕುಂಡಲಿ ಚೆಕ್ ಮಾಡಿ, ಅದರಲ್ಲಿ ಒಂದು ವೇಳೆ ಗ್ರಹಣ ದೋಷ ಅಂತ ಬರೆದಿದ್ದರೆ, ಅದರಲ್ಲಿಯೂ ಸೂರ್ಯಗ್ರಹಣ ದೋಷ ಅಂತ ಬರೆದಿದ್ದರೆ ಅವರಿಗೂ ಇದರ ಅಶುಭ ಪ್ರಭಾವ. ಅಲ್ಲದೆ ಯಾರಿಗೆ ಸೂರ್ಯದಶೆ ಅಥವಾ ಸೂರ್ಯನ ಅಂತರದಶೆ, ಪ್ರತ್ಯಂತರ ದಶೆ ನಡೀತಾ ಇದ್ದರೆ, ಇಲ್ಲ ಯಾರಿಗೆ ರಾಹು ದಶೆ, ರಾಹು ಗ್ರಹದ ಅಂತರದಶೆ, ಪ್ರತ್ಯಂತರ ದಶೆ ನಡೀತಾ ಇದ್ದರೆ ಅಂಥವರಿಗೂ ಕೂಡ ಇದು ಅಶುಭದಾಯಕವಾಗಿರುತ್ತದೆ. ಮತ್ತೆ ಯಾರಿಗೆ ಅಶುಭ ಪ್ರಭಾವ ಬೀಳಬಹುದು ಅಂತಂದರೆ, ಸಂಖ್ಯಾಶಾಸ್ತ್ರದ ಪ್ರಕಾರ ಯಾರು 1ನೇ ತಾರೀಕು, 10ನೇ ತಾರೀಕು ಅಥವಾ 28ನೇ ಈ ತಾರೀಖನ್ನು ಅಥವಾ ಈ ತಾರೀಖದಲ್ಲಿ ಹುಟ್ಟಿರುತ್ತಾರೋ ಅಂಥವರಿಗೂ ಸ್ವಲ್ಪ ಅಶುಭ ಪ್ರಭಾವ ಬೀರಬಹುದು. ಏಕೆಂದರೆ ಈ ಸಂಖ್ಯೆಗಳ ಅಧಿಪತಿ ಸೂರ್ಯದೇವ. ಇವರನ್ನು ಬಿಟ್ಟು ಮತ್ಯಾರಿಗೆ ಅಶುಭ ಅಂತಂದರೆ, ಯಾರು ಅಮಾವಾಸ್ಯೆಯ ದಿನ ಹುಟ್ಟಿರುತ್ತಾರೋ ಅವರಿಗೂ ಇದು ಅಶುಭ ಅಂತ ಹೇಳಬಹುದು. ಉಳಿದವರು ನಿಶ್ಚಿಂತರಾಗಿರಿ, ಚಿಂತೆ ಬೇಡ, ಭಯಬೇಡ. ಇದರ ಅರ್ಥ ಗ್ರಹಣದ ಕಾಲದಲ್ಲಿ ಕೆಟ್ಟ ಕೆಲಸ ಬೇಡ, ಒಂದು ಅಗ್ರಿಮೆಂಟನೂ ಕೂಡ ಬೇಡ, ಡೀಲ್ ಮಾಡೋದು ಬೇಡ, ಕೆಟ್ಟ ಮಾತುಗಳು, ಕೆಟ್ಟ ವಿಚಾರ, ಕೆಟ್ಟ ಭಾವನೆ, ಕೆಟ್ಟ ದೃಷ್ಟಿ, ಅಶ್ಲೀಲ ವೀಕ್ಷಣೆ ಎಲ್ಲವೂ ಬೇಡ. ಈ ಕಾಲದಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಬ್ರಹ್ಮಚಾರಿಗಳಾಗಿ ಇರಿ. ಮಾಂಸ ತಿನ್ನೋದು, ಮದ್ಯಪಾನ, ಧೂಮ್ರಪಾನ ಮಾಡೋದು, ಇಂಥ ಎಲ್ಲವನ್ನೂ ಈ ಸಂದರ್ಭದಲ್ಲಿ ಬಿಟ್ಟು ಬಿಡಿ. ಮಿತ್ರರೇ, ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗೆ ನನ್ನ ಒಂದು ಸಲಹೆ ಏನೆಂದರೆ, ಯಾವುದೇ ಗ್ರಹಣದ ಕಾಲದಲ್ಲಿ, ಅಂದರೆ ಗ್ರಹಣದ ಆರಂಭದಿಂದ ಗ್ರಹಣದ ಮುಗಿಯುವವರೆಗೂ ನಿಮ್ಮ ಇಷ್ಟ ದೇವರ ಸ್ಮರಣೆಯಲ್ಲಿಯೇ ಒಂದು ಕಡೆ ಕುಳಿತುಕೊಳ್ಳಿ. ಮನಸ್ಸಿನಲ್ಲಿ ಕೇವಲ ದೇವರ ನಾಮಸ್ಮರಣೆ ಇರಲಿ. ಈ ಸಮಯದಲ್ಲಿ ಗ್ರಹಣ ಮುಗಿಯುವವರೆಗೂ ಪದೇ ರಾಮರಕ್ಷಾ ಸ್ತೋತ್ರ ಅಥವಾ ದುರ್ಗಾ ಕವಚ ಓದುವುದು ತುಂಬ ಲಾಭದಾಯಕವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಮಾತ್ರೆ, ಔಷಧಿ ತೆಗೆದುಕೊಳ್ಳುವ ಅವಶ್ಯಕತೆ ಇದ್ದರೆ ಸೇವಿಸಬಹುದು, ನೀರು ಕುಡಿಯಬಹುದು, ಚಹಾ ಕುಡಿಯಬಹುದು, ಏನೂ ಅಶುಭವಲ್ಲ. ಆದರೆ ಈ ಸಮಯದಲ್ಲಿ ಮಲಗೋದು, ಬಾಚಿಕೊಳ್ಳೋದು, ಉಗುರು ತಿನ್ನೋದು, ಕಡಿಯೋದು, ಕೆರೆದುಕೊಳ್ಳೋದು, ಏನಾದರೂ ತರಕಾರಿ ಹೆಚ್ಚುವುದು, ಹೊಲಿಯೋದು, ಕತ್ತರಿಸೋದು, ಕಸ ಗುಡಿಸೋದು, ಹೊರಗೆ ಹೋಗೋದು ಖಂಡಿತ ಮಾಡಬೇಡಿ. ಸುಮಾರು 1.5 ತಿಂಗಳು ಎಲ್ಲರೂ ಜಾಗೃತರಾಗಿರಿ, ಜಾಗೃತ ವಹಿಸಿ. ಮುಖ್ಯವಾಗಿ ನಾನು ಮೇಲೆ ಹೇಳಿದ ಹಾಗೆ ಕುಂಭರಾಶಿಯವರು, ಧನಿಷ್ಠಾ ನಕ್ಷತ್ರದವರು, ಜೊತೆಗೆ ಮೇಷ, ಕರ್ಕ, ಸಿಂಹ,
ವೃಶ್ಚಿಕ, ಧನು, ಮಕರ ಹಾಗೂ ಮೀನರಾಶಿಯವರು ಕೂಡ ತುಂಬ ಎಚ್ಚರಿಕೆಯಿಂದ ಇರೋದು ಒಳಿತು. ಏಕೆಂದರೆ ಈ ರಾಶಿಯವರು ಮೊದಲೇ ಶನಿ ಮಹಾತ್ಮನ ಶಿಕ್ಷೆಗೆ ಒಳಗಾಗಿರುತ್ತಾರೆ. ಅಂಥದ್ರಲ್ಲಿ ಈ 2 ಗ್ರಹಣಗಳ ಅಶುಭ ಪ್ರಭಾವ ಬೇರೆ. ಹಾಗಾದರೆ ಇದಕ್ಕೆ ಉಪಾಯವೇನು? ಈ ಅಶುಭ ಪ್ರಭಾವದಿಂದ ತಪ್ಪಿಸಿಕೊಳ್ಳಬಹುದೇ? ಖಂಡಿತವಾಗಿ ಮಿತ್ರರೇ, ಒಂದು ಮಾತು ತಿಳ್ಕೊಳ್ಳಿ. ತಪ್ಪಿಸಿಕೊಳ್ಳದೇ ಇರಬಹುದು, ಆದರೆ ದೇವರ ಕೃಪೆಯಿಂದ ರಕ್ಷಿಸಿಕೊಳ್ಳಬಹುದು. ಇದು 100ಕ್ಕೆ 100 ಸತ್ಯ. ಹಾಗಾದರೆ ಹೇಗೆಂದರೆ ಗ್ರಹಣದ ದಿನ, ಗ್ರಹಣದ ಕಾಲದಲ್ಲಿ ಶಿವನ ಆರಾಧನೆ ಮಾಡಿ. ಶಿವನ ಆರಾಧನೆ ಬಹುಮುಖ್ಯ. ಅಥವಾ ವಿಷ್ಣು ಸಹಸ್ರನಾಮ ಹೇಳಿ, ಆದಿತ್ಯ ಹೃದಯಂ ಪಾಠ ಮಾಡಿ. ಹೇಗಿದ್ದರೂ ಗ್ರಹಣದ ಮುಂಚೆ ಮಹಾಶಿವರಾತ್ರಿ ಇದೆ. ಶಿವರಾತ್ರಿಯ ದಿನದಿಂದ ಹಿಡಿದು ಕನಿಷ್ಠ 1 ತಿಂಗಳವರೆಗೂ ಪ್ರತಿನಿತ್ಯ ಶಿವಸ್ಮರಣೆ ಮಾಡಿ. ಶಿವನ ಯಾವುದಾದರೂ ಒಂದು ಮಂತ್ರವನ್ನು ಪ್ರತಿನಿತ್ಯ ಮನಸ್ಸಿನಲ್ಲಿ ಹೇಳ್ತಾ ಇರಿ. 5 ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ. ಹೀಗೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತದೆ. ನಾನು ಇಲ್ಲಿ ಮಹಾ ಶಿವಪುರಾಣದಲ್ಲಿ ಇದ್ದಂತಹ ಒಂದು ಪ್ರಮುಖ ಅತಿ ಮುಖ್ಯವಾದ ಶಿವಮಂತ್ರವನ್ನು ಹೇಳುತ್ತೇನೆ, ನೀಡುತ್ತೇನೆ. ಈ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ತಾ ಇರಿ. ನನಗಂತೂ ಲಾಭ ಆಗಿದೆ. ಯಾವ ಮಂತ್ರ ಅಂತಂದರೆ ಕೇಳಿ. ಓಂ ನಮಃ ಶಿವಾಯ ಶುಭಂ ಶುಭಂ ಕುರು ಶಿವಾಯ ನಮ ಓಂ. ಇದನ್ನ ಯಾವಾಗಲೂ ಮನಸ್ಸಿನಲ್ಲಿ ಹೇಳ್ತಾ ಇರಿ. ಮಿತ್ರರೇ, ಕೊನೆಯದಾಗಿ ಒಂದು ಮಾತು, ಒಂದು ಸೂಚನೆ. ನಾನು ಋಷಿ ಅಲ್ಲ, ಮುನಿ ಅಲ್ಲ, ಗುರು ಅಲ್ಲ, ಸಾಧು ಸನ್ಯಾಸಿ ಅಲ್ಲ, ಬ್ರಹ್ಮಚಾರಿನೂ ಅಲ್ಲ, ಕೇವಲ ಒಬ್ಬ ಲೆಕ್ಚರರ್. ಆದರೆ ನಾನು ಜ್ಯೋತಿಷ್ಯವನ್ನು ಸ್ಟಡಿ ಮಾಡಿರುವೆ ಹಾಗೂ ಮಾಡ್ತಾನೂ ಇದ್ದೇನೆ. ನಿಮಗೆ ಒಂದು ವೇಳೆ ಜಾತಕ ಬೇಕಾದರೆ, ಜಾತಕದ ಬಗ್ಗೆ ತಿಳಿಯಬೇಕಾದರೆ, ಭವಿಷ್ಯದ ಬಗ್ಗೆ ಕೇಳಬೇಕೆಂದರೆ, ಯಾವುದೇ ಮುಹೂರ್ತಗಳನ್ನು ಕೇಳಬೇಕೆಂದರೆ, ವಾಸ್ತು ಪರಿಹಾರ ಬೇಕೆಂದರೆ, ಅಥವಾ ಯಾವುದೇ ಜಾತಕದಲ್ಲಿ ಸಮಸ್ಯೆಗಳ ಬಗ್ಗೆ ಪರಾಮರ್ಶೆ ವಿಶ್ಲೇಷಣೆ ಬೇಕೆಂದರೆ ಧಾರಾಳವಾಗಿ ನನ್ನನ್ನು ಭೇಟಿಯಾಗಬಹುದು. ನಾನು ದುಡ್ಡು ತೆಗೆದುಕೊಳ್ಳುವುದಿಲ್ಲ. ನೆನಪಿರಲಿ, ನಾನು ದುಡ್ಡಿಗೋಸ್ಕರ ಈ ವಿದ್ಯೆಯನ್ನು ಕಲ್ತಿಲ್ಲ. ಬೇಡಿಕೆ ಇಡೋದಿಲ್ಲ. ಫ್ರೀಯಾಗಿ ಜಾತಕ ತೆಗೆದುಕೊಡುವೆ, ಪರಿಹಾರ ಹೇಳಿಕೊಡುವೆ. ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ನನಗೆ ವಾಟ್ಸಪ್ ಮಾಡಿ. ನಾನು ಫ್ರೀ ಇದ್ದಾಗಲೆಲ್ಲ ನಿಮ್ಮ ಜಾತಕ ತೆಗೆದು ನೋಡಿ ಹೇಳುವೆ. ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿ, ಇಲ್ಲ ಕಮೆಂಟ್ಸ್ನಲ್ಲಿ ನಿಮ್ಮ ಡಿಟೇಲ್ ಹಾಕಿ, ನಿಮ್ಮ ನಂಬರನ್ನು ನೀಡಿ. ನಾನೇ ಕಾಲ್ ಮಾಡುವೆ. ಆದರೆ ನೀವು ಮಾತ್ರ ಕಾಲ್ ಮಾಡಬೇಡಿ, ನಾನೇ ಮಾಡುವೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.